ಮಾವಿನ ಹಣ್ಣು ಅಂದ್ರೆ ಯಾರ್ಗೆ ಇಷ್ಟ ಆಗಲ್ಲ. ಮಾವಿನ ಸೀಸನ್ ಅಲ್ಲಿ ಬಾಯಿ ಚಪ್ಪರಿಸ್ಕೊಂಡು ತಿಂತಾರೆ. ಆದ್ರೆ ಮಾವಿನ ಹಣ್ಣು ಸ್ವಲ್ಪ ರೇಟ್ ಹೆಚ್ಚಾದ್ರೂ ಕೂಡ ಸಿಕ್ಕಾಪಟ್ಟೆ ತಲೆ ಕೆಡ್ಸ್ಕೊಂಡಿದ್ದಾರೆ. ಈ ವರ್ಷ ಸಿಕ್ಕಾಪಟ್ಟೆ ರೇಟ್ ಇದೆ. ಹೇಗಪ್ಪ ಪರ್ಚೇಸ್ ಮಾಡೋದು ಅಂತ ಮ್ಯಾಕ್ಸಿಮಮ್ ಅಂದ್ರೆ 300, 600, 1000 ರೂಪಾಯಿ ಪ್ರತಿ ಕೆಜಿಗೆ ಈ ರೀತಿ ಇರುವಂತಹ ಮ್ಯಾಂಗೋವನ್ನ ನಾವು ತಿಂದಿರ್ತೀವಿ. ಆದ್ರೆ ನಾನಿವತ್ತು ತೋರಿಸೋದಕ್ಕೆ ಹೊರಟಿರೋದು 1 ಕೆಜಿ ಮ್ಯಾಂಗೋಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ಸೊ ಆ ಒಂದು ವಿಶೇಷವಾದಂತಹ ಮ್ಯಾಂಗೋವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಪ್ರಮುಖವಾಗಿ ಮಿಯಾಜಾಕಿ ಅನ್ನುವಂತಹ ಮ್ಯಾಂಗೋವನ್ನ ಜಪಾನ್ ನಲ್ಲಿ ಬೆಳಿತಾರೆ. ಸೊ ಇದು ತುಂಬಾನೇ ಡಿಫ್ರೆಂಟ್ ಆಗಿರುವಂತಹ ಮ್ಯಾಂಗೋ. ನಾವಿಲ್ಲಿ 300 ರೂಪಾಯಿ 1 ಕೆಜಿಗೆ ಕೊಡ್ಬೇಕು ಅಂದ್ರೂ ತುಂಬಾ ಯೋಚನೆ ಮಾಡ್ತಿರ್ತೀವಿ. ಆದ್ರೆ ಈ ಒಂದು ಮ್ಯಾಂಗೋ ಏನಿದೆ 1 ಕೆಜಿಗೆ ಬರೋಬ್ಬರಿ 2.5 ಲಕ್ಷ ರೂಪಾಯಿ. ನಿಜಕ್ಕೂ ಕೂಡ ನಿಮ್ಗೆ ಶಾಕ್ ಆಗತ್ತೆ, ಮಾವಿನ ಹಣ್ಣು 1 ಕೆಜಿಗೆ ಇಷ್ಟೆಲ್ಲ ದುಡ್ಡು ಕೊಡ್ಬೇಕಾ ಅಂತ. ಹಾಗಾದ್ರೆ ಅದರ ಸ್ಪೆಷಲ್ ಏನಿರುತ್ತೆ, ಸೊ ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ಇದು ಆಂಧ್ರ ಪ್ರದೇಶದಿಂದ ಈ ಒಂದು ಮ್ಯಾಂಗೋವನ್ನ ಮಾವು ಮೇಳ ಮತ್ತೆ ಹಲಸಿನ ಮೇಳ ಲಾಲ್ ಬಾಗ್ ನಲ್ಲಿ ನಡೀತಾ ಇದೆ. ಸೊ ಅಲ್ಲಿಗೆ ತರಲಾಗಿದೆ. ಇದು ಸದ್ಯ ಡೆಮೋ ಮಾತ್ರ ಇಡ್ಲಾಗಿದೆ, ಸೇಲ್ಗೆ ಇಲ್ಲ. ಸೊ ಸಾಕಷ್ಟು ಜನ ಕೂಡ ಬಂದು ಇವುಗಳ ಫೋಟೋವನ್ನ ಕ್ಲಿಕ್ಕಿಸ್ಕೊಳ್ತಾ ಇದ್ದಾರೆ. ಜೊತೆಗೆ ಬೆಲೆಯನ್ನ ಕೇಳಿ ಶಾಕ್ ಆಗ್ತಾ ಇದ್ದಾರೆ. ಅಂದ್ರೆ ಮ್ಯಾಂಗೋ ಬೆಲೆ ಇಷ್ಟು ಕೂಡ ಇರುತ್ತಾ ಅಂತ. ಸೊ ಈ ಒಂದು ಮ್ಯಾಂಗೋವನ್ನ ತಂದಿರೋರ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ, ಏನ್ ಹೇಳ್ತಾರೆ ಅಂತ. ಮ್ಯಾಮ್, ಏನ್ ಸ್ಪೆಷಲ್ ಈ ಒಂದು ಮ್ಯಾಂಗೋದು? ಈ ಒಂದು ಮ್ಯಾಂಗೋ ಇಸ್ ಮೋರ್ ಮೆಡಿಸಿನ್ ವ್ಯಾಲ್ಯೂಸ್ ಸರ್, ಮೋರ್. ಓಕೆ, ಬಟ್ ಶಾಕ್ ಆಗುತ್ತೆ ಪ್ರೈಸ್ ಕೇಳಿದ ತಕ್ಷಣ. ಇಷ್ಟೊಂದು ಪ್ರೈಸ್ ಇರತ್ತಾ ಮ್ಯಾಂಗೋಗೆ ಅಂತ? 2.5 lakhs. ಓಕೆ, ಪರ್ಚೇಸ್ ಮಾಡ್ತಾರಾ ಹೇಗೆ? ಪರ್ಚೇಸ್ ಮಾಡ್ತಾರೆ. ಓಕೆ, ಇದು ನೀವೇ ಬೆಳೆದಿರೋದಾ ಅಥವಾ ಹೇಗೆ ಅಥವಾ? ಎಸ್. ಓಕೆ ಸರ್, ತಮ್ಮ ಹೆಸರು? ನಾರಾಯಣ್ ಅಂತ, ರಿಟೈರ್ಡ್ ಅಸಿಸ್ಟೆಂಟ್ ಡೈರೆಕ್ಟರ್ ಅಗ್ರಿಕಲ್ಚರ್. ಓಕೆ, ಶಾಕ್ ಆಗತ್ತೆ ಇದ್ರ ಬೆಲೆ ಕೇಳಿದಾಗ, ಇಷ್ಟೊಂದು ಕಾಸ್ಟ್ಲಿ ಇರತ್ತಾ ಅಂತ. We used to come because now we are from department only, so we know the value as a medicinal value. ಮೊನ್ನೆ ಟಿವಿಲೆಲ್ಲ ಬಂದಿತ್ತು, ತೋಟದಲ್ಲಿ ನಾಯಿಗಳು ಸಾಕ್ತಾ ಇದ್ವಿ ಇದಕ್ಕೆ, ಗಾರ್ಡನ್ ಇದು ಮಾಡೋದಕ್ಕೆ ಈ ನಾಯಿ. ಹಾಗಾಗಿ ಮೆಡಿಸಿನಲ್ ವ್ಯಾಲ್ಯೂ ಇಂದ ಅಷ್ಟು ಡಿಮ್ಯಾಂಡ್ ಇದೆ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಸರ್, ನಮಗೂ ಶಾಕ್ ಅನ್ಸುತ್ತೆ, ಬಟ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಈ ಮ್ಯಾಂಗೋ ಇರುತ್ತೆ ಅಂತ. ಇಲ್ಲಿ ಡೆಮೋ ಇದೆ, ಜೊತೆಗೆ ರೆಸ್ಪಾನ್ಸ್ ಕೂಡ ಜಾಸ್ತಿನೇ ಇದೆ. ಎಲ್ಲರೂ ಬಂದು ಫೋಟೋ ತಗೊಳ್ತಿದ್ದಾರೆ. ಇನ್ನು ಕೆಲವರು ಸೇಲ್ಗಿದ್ಯಾ ಅಂತ ಕೇಳ್ತಿದ್ದಾರೆ. ಇಲ್ಲ, ಸೇಲ್ಗೇನಿಲ್ಲ. ಇದು ಡಿಸ್ಪ್ಲೇಗೆ ಅವರು ವೆಸ್ಟ್ ಗೋದಾವರಿಯಿಂದ ಇದು ಇವೆಂಟ್ ನೋಡಕ್ಕೆ ಅಂತ ಬಂದಿದ್ರು. ಹಂಗಾಗಿ ನಮಗೆ ನಾವು ಇಲ್ಲಿ ರೇರ್ ವೆರೈಟೀಸ್ ನ ಡಿಸ್ಪ್ಲೇ ಮಾಡಿದೀವಿ. ಸೊ ಅದೇ ರೀತಿ ಅವರು ಅದನ್ನ ನಮ್ಗೆ ಕೊಡ್ತಾ ಇದ್ದಾರೆ ಡಿಸ್ಪ್ಲೇ ಮಾಡ್ಲಿಕ್ಕೋಸ್ಕರ, ಇನ್ಫಾರ್ಮೇಶನ್ಗೋಸ್ಕರ ಮಿಯಾಜಾಕಿ ವೆರೈಟಿನ. ಸೊ ಇದು ಶಿವಮೊಗ್ಗದಲ್ಲಿ ಸ್ವಲ್ಪ ಕೆಲವು ರೈತರು ಬೆಳೆದಿದ್ದಾರೆ, ಮತ್ತೆ ದೇವನಹಳ್ಳಿಲಿ ಇದ್ರದ್ದು ಗಿಡ ಸಿಗುತ್ತೆ. ಇದನ್ನೆಲ್ಲ ಸೇಲ್ ಮಾಡ್ತಾ ಇದ್ದಾರೆ. ಈಗ ನಮ್ಮ MDC ಸಹ ಈಗ ಅದನ್ನ ನಾಟಿ ಮಾಡ್ತಾ ಇದೀವಿ. ಓಕೆ, ಈಗ ಏನು ಜಪಾನ್ ಅಲ್ಲಿ ಈ ಒಂದು ಮ್ಯಾಂಗೋವನ್ನ ಬೆಳಿತಾರೆ, ಕರ್ನಾಟಕದಲ್ಲೂ ಈ ವೆದರ್ ಸಪೋರ್ಟ್ ಮಾಡುತ್ತಾ ಈ ಮ್ಯಾಂಗೋ ಬೆಳೆಯೋದಕ್ಕೆ? ಈಗ ಕಲ್ಟಿವೇಶನ್ ಮಾಡ್ತಾ ಇದ್ದಾರೆ, ಸೂಟಬಲ್ ಆಗ್ತಾ ಇದೆ. ಹೇಗೆ ಅನಿಸ್ತಾ ಇದೆ? ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ಬಿಟ್ಟಿದೆ. ಜಸ್ಟ್ ಒಂದ್ 5 minutes ಆಯ್ತು ತಂದಿಟ್ಟು, ಬಟ್ ಸಿಕ್ಕಾಪಟ್ಟೆ ಜನ ಇಲ್ಲಿಗೆ ಬರ್ತಿದ್ದಾರೆ. ಯಾವ್ದೇ ಸ್ಟಾಲ್ಸ್ ಹಾಕಿಲ್ಲ, ಏನು ನೇಮ್ ಶೋ ಆಗ್ತಾ ಇಲ್ಲ, ಬಟ್ ಅವ್ರವರೇ ಬಂದು ನೋಡ್ಕೊಂಡು ಹೋಗ್ತಿದ್ದಾರೆ, ಫೋಟೋ ತಗೊಳ್ತಿದ್ದಾರೆ, ಇನ್ಫಾರ್ಮೇಶನ್ ಕೇಳ್ತಾ ಇದ್ದಾರೆ. ರೇರ್ ವೆರೈಟಿ ಇರೋದ್ರಿಂದ ಅವರು ಒಂದು ಕ್ಯೂರಿಯಾಸಿಟಿ ಇದೆ, ಮತ್ತೆ ಕಲರ್ ಸಹ ಇದು ಡಿಫ್ರೆಂಟ್ ಇದೆ. ನಮ್ಮ ಇಲ್ಲಿ ಯಾವ್ದು ಆತರ ವೆರೈಟೀಸ್ ಇಲ್ಲ, ಇಂಡಿಯನ್ ವೆರೈಟೀಸ್ ಯಾವ್ದು ಇಲ್ಲ. ಹಂಗಾಗಿ ಅವ್ರ ಕ್ಯೂರಿಯಾಸಿಟಿಯಿಂದ ಎಲ್ಲ ಇದು ಮಾಡ್ತಾ ಇದ್ದಾರೆ. ಜೊತೆಗೆ ನೀವು ಈ ಒಂದು ಮಾವಿನ ಹಣ್ಣುಗಳನ್ನ ಗಮನಿಸಬಹುದು. ಏನಿಲ್ಲ ಅಂದ್ರೂ 1 ಕೆಜಿಗೂ ಅಧಿಕ ಇದೆ. ಇದಂತೂ ಒಂದು 2 ಕೆಜಿನೇ ಇರ್ಬೋದು. ಸೊ ದೊಡ್ಡದಾದಂತಹ ಮಾವಿನ ಹಣ್ಣು. ಇದು ಕೂಡ 1 ಕೆಜಿ 200 ಗ್ರಾಮ್ ಅಷ್ಟು ಇರ್ಬೋದು. ಕಲರ್ ನೀವು ಗಮನಿಸಿರ್ಬೋದು, ಮಾವಿನ ಹಣ್ಣು ಯೆಲ್ಲೋ ಕಲರ್ ಅಥವಾ ಕಾಯಿ ಆದಾಗ ಗ್ರೀನ್ ಕಲರ್ ಇರುತ್ತೆ. ಸೊ ಇದ್ರ ಕಲರ್ ಕೂಡ ಡಿಫ್ರೆಂಟ್ ಆಗುತ್ತೆ. ಜೊತೆಗೆ ಇಲ್ಲಿರುವಂತಹ ಗ್ರಾಹಕರು ಕೂಡ ಕೇಳ್ತಾ ಇದಾರೆ ಇದನ್ನ ಟೇಸ್ಟ್ ಮಾಡೋದಕ್ಕೆ ಅಥವಾ ನಾವು ಪರ್ಚೇಸ್ ಮಾಡೋದಕ್ಕೆ ಅವಕಾಶ ಇದೆಯಾ ಅಂತ. ಆದ್ರೆ ಅವಕಾಶ ಇಲ್ಲ ಅಂತಿದ್ದಾರೆ. ಸದ್ಯ ಈ ಒಂದು ಡೆಮೋದಲ್ಲಿ ಇಡ್ಲಾಗಿದೆ. ಜೊತೆಗೆ ಡೆಪ್ಯೂಟಿ ಡೈರೆಕ್ಟರ್ ಮ್ಯಾಂಗೋ ಬೋರ್ಡ್ ಅವ್ರು ಹೇಳ್ತಾ ಇದ್ರು, ಶಿವಮೊಗ್ಗದಲ್ಲಿ ಕೂಡ ಈಗ ಈ ಒಂದು ಮಾವನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ. ಸೊ ಕರ್ನಾಟಕದಲ್ಲಿ ಈ ಒಂದು ಮ್ಯಾಂಗೋವನ್ನ ಬೆಳೆದ್ರೆ ಇನ್ನಷ್ಟು ಉದ್ದಿಮೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತಾನೆ ಹೇಳ್ಬೋದು. ಸೊ ಇದೊಂದು ಕೂಡ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ನೋಡಿದ ತಕ್ಷಣ ಇದು ಮಾವಿನ ಹಣ್ಣು ಹೌದೋ ಅಲ್ವೋ ಅಂತ ಕನ್ಫ್ಯೂಸ್ ಆಗತ್ತೆ. ಆದ್ರೆ ಮಾವಿನ ಹಣ್ಣು ಕಲರ್ ಕೂಡ ಸಖತ್ತಾಗಿದೆ, ಜೊತೆಗೆ ಹಣ್ಣಾಗಿದೆ ಅನ್ಸುತ್ತೆ. ತಿನ್ನೋದು ಕೂಡ ತುಂಬಾ ಟೇಸ್ಟ್ ಆಗಿರತ್ತಂತೆ. ಸೊ ಸಾಕಷ್ಟು ಜನ ಇಲ್ಲಿಗೆ ಬಂದು ಇವುಗಳನ್ನ ನೋಡ್ತಾ ಇದ್ದಾರೆ. ಜಸ್ಟ್ ಡೆಮೋಗೆ ಮಾತ್ರ ಇವುಗಳನ್ನ ಇಡ್ಲಾಗಿದೆ. ಸೊ ನೀವು ಕೂಡ ಅಂದ್ರೆ ನೆಕ್ಸ್ಟ್ ಬಂದಾಗ ಇಲ್ಲಿ ಡೆಮೋ ಇರುತ್ತೋ ಇಲ್ವೋ, ಬಟ್ ನಿಮ್ಗೆ ಶಾಕ್ ಆಗೋದಂತೂ ಗ್ಯಾರಂಟಿ. ಈ ಬೆಲೆಯನ್ನ ಕೇಳಿದಾಗ ಬರೋಬ್ಬರಿ 1 ಕೆಜಿಗೆ 2.5 ಲಕ್ಷ ರೂಪಾಯಿ ಇದೆ. ಸೊ ನೀವು ಇದು ಸುಳ್ಳು ಅಂತ ಅನ್ಕೊಳ್ತೀರಾ, ಆದ್ರೆ ಇಲ್ಲಿ ಡೆಮೋದಲ್ಲಿ ಇರೋದು ಮಾತ್ರ ಸತ್ಯ. ಸೊ ಜಪಾನ್ ನಲ್ಲಿ ಈ ಒಂದು ಮ್ಯಾಂಗೋವನ್ನ ಬೆಳೆಯಲಾಗತ್ತಂತೆ. ಸರ್, ತಮ್ಮ ಹೆಸರೇನು? ಬೆಂಗಳೂರಲ್ಲಿ ಎಲ್ಲಿರೋದು ತಾವು? ಈರಣ್ಣ ಅಂತ ಹೇಳ್ಬಿಟ್ಟು ನಾನು ಮತ್ತಿಕೆರೆಯಲ್ಲಿ ಇರ್ತೀನಿ. ನಾನು ರಿಟೈರ್ಡ್ ಡೆಪ್ಯೂಟಿ ಜನರಲ್ ಮ್ಯಾನೇಜರ್ BL ಇಂದ.
2.5 ಲಕ್ಷ ಬೆಲೆ ಬಾಳುವಂತಹ ಮ್ಯಾಂಗೋ ನಿಮ್ಗೆ ತಿನ್ನುವ ಭಾಗ್ಯ ನಿಮ್ದಾಗಿತ್ತು. ಬಟ್ ನೀವು ಒಂದ್ಸಲ ಜನಕ್ಕೂ ತೋರ್ಸೋಣ ಅಂತ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ. ಯಾರು ನಿಮ್ಮ ಮನೆಗೆ ತಗೊಂಡ್ ಬಂದಿದ್ರು, ಹೇಗೆ? ನಮ್ಮ ಮಿಸ್ಸಸ್ ಅವ್ರ ಕಸಿನ್ ಸಿಸ್ಟರ್ ಅವರು ವೆಸ್ಟ್ ಗೋದಾವರಿನಲ್ಲಿ ಒಂದು ಆರ್ಶಂಕರ ಗಾರ್ಡನ್ ಅಂತ ಹೇಳ್ಬಿಟ್ಟು ಒಂದು ಫಾರಂ ಮಾಡಿದ್ದಾರೆ. ಅದರಲ್ಲಿ 3 years ಬ್ಯಾಕ್ ಇನ್ಫ್ಯಾಕ್ಟ್ ಐ ವಾಸ್ ದೇರ್ ಫಾರ್ ಡ್ಯೂರಿಂಗ್ ಪ್ಲಾಂಟಿಂಗ್ ಆಲ್ಸೋ. ನಾನೇ ಪ್ಲಾಂಟ್ ಮಾಡಿದ್ದನ್ನ. ಈ ಸಲ ಲಾಸ್ಟ್ ಇಯರ್ ಒಂದು ಕಾಯಿ ಬಂದಿತ್ತು, ಈ ಸಲ 100 ಬಂದಿದೆ. ಇವಾಗ ಬಂದಿದ್ದೆಲ್ಲಾನು ಎಲ್ಲರಿಗೂ ಫ್ರೆಂಡ್ಸ್ ಕೊಡ್ಬೇಕಂತ ಹೇಳ್ಬಿಟ್ಟು ಎಲ್ಲ ಕೊಟ್ಟಿದ್ದಾರೆ. ಮಿಕ್ಕಿದ್ದು ನನಗೆ ಪಾರ್ಸಲ್ ಬಂತು ಬೆಳಿಗ್ಗೆ. ಸೊ ಸಡನ್ ವೈಲ್ಡ್ ಐಡಿಯಾ ಬಂತು ನನಗೆ. ಸೊ ಹೋಗೋಣ, ಹೆಂಗೂ ಫೇರ್ ನಡೀತಾ ಇದೆಯಲ್ಲ ಇಲ್ಲಿ ಬೆಂಗಳೂರಿನಲ್ಲಿ ಲಾಲ್ಬಾಗ್ನಲ್ಲಿ, ಒಂಥರ ಏನು ಎಲ್ಲರಿಗೂ ತೋರ್ಸಂಗೆ ಆಗ್ಬಿಡುತ್ತೆ, ಒಂದು ಫೆಮಿಲಿಯಾರಿಟಿ ಬರುತ್ತೆ, ಒಂಥರ ಎನ್ಕರೇಜ್ ಮಾಡ್ದಂಗೆ ಆಗ್ಬಿಡುತ್ತೆ, ಒಂಥರ ಇನ್ಸ್ಪಿರೇಷನ್ ಬರುತ್ತೆ ಅಂತ ಹೇಳ್ಬಿಟ್ಟು ಇದು ಒಂದು ನಿಟ್ಟಿನಲ್ಲಿ ನಾನು ಇಲ್ಲಿ ತೊಗೊಂಬಂದಿದ್ದೀನಿ. ನಾನು ನೀವೀಗ ಆಲ್ರೆಡಿ ಟೇಸ್ಟ್ ಮಾಡಿದ್ದೀರಾ ಅಥವಾ ಇನ್ನ ಮಾಡ್ಬೇಕಾ, ಹೇಗೆ? ಮಾಡಿಲ್ಲ ಮಾಡ್ಬೇಕಿನ್ನ ಅನ್ನೋದು ಕ್ಯೂರಿಯಸ್ ಇದೆ. ಇವಾಗ ಹೋದ ತಕ್ಷಣ ಮನೆಯಲ್ಲಿ ಇವಾಗ ಇದೆ, ಮಾಡ್ಬೇಕು. ಯಾಕಂದ್ರೆ ತುಂಬಾ ಜನ ಬಂದಿರೋರೆಲ್ಲ ಕೇಳ್ತಾ ಇದಾರೆ ಒಂದು ಸೇಲ್ ಮಾಡಿ, ಇಲ್ಲ ಅಟ್ ಲೀಸ್ಟ್ ಒಂದ್ ಬೈಟ್ ತಿನ್ನೋದಕ್ಕೆ ಅಥವಾ ಟೇಸ್ಟ್ ನೋಡೋದಕ್ಕೆ ಅವಕಾಶ ಕೊಡಿ ಅಂತ. ಪರವಾಗಿ ಮಾಡ್ಬೋದು, ತೊಂದರೆ ಇಲ್ಲ. ಆ ಥರ ತುಂಬ ಯಾರಿಗೂ ಇಂಟ್ರೆಸ್ಟ್ ಇದೆಯೋ ಅದು, ಎಸ್ ವಿತ್ ರೀಸನಬಲ್. ನಮಗೆ ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಕಮರ್ಷಿಯಲ್, ಇದು ಎಲ್ಲ ಜಸ್ಟ್ ಇಸ್ ಓನ್ಲಿ ಪ್ರಮೋಟಿಂಗ್ ಅಂಡ್ ಏನು ಗೆಟಿಂಗ್ ಫೆಮಿಲಿಯರ್ ಅಷ್ಟೇ, ಅದಕ್ಕೋಸ್ಕರ ಅಷ್ಟೇ. ಏನಾದ್ರು ಶಾಕ್ ಆಯ್ತಾ? ಆಕ್ಚುಲಿ 2.5 ಲಕ್ಷ ಅಂದ ತಕ್ಷಣ ಎಲ್ರಿಗೂ ಶಾಕ್ ಅನ್ಸ್ಬಿಡುತ್ತೆ. ಇಷ್ಟು ಆಫ್ಘಾನಿಸ್ತಾನ ಲಾಸ್ಟ್ ಇಯರ್ 2 years ಬ್ಯಾಕ್ ನಾನು ನೋಡಿದೆ, ನಾನು ಒಂದು ಇದರಲ್ಲಿ ಗೂಗಲ್ನಲ್ಲಿ ನೋಡಿದಾಗ ಏನು ನನಗೂ ಶಾಕ್ ಆಯ್ತು. ಅವಾಗ ನೋಡಿ ಈ ಥರನೂ ಇರುತ್ತಾ ಮ್ಯಾಂಗೋ ಇದರಲ್ಲಿ ಎಲ್ಲಾನು ಇಷ್ಟೊಂದು ಕಾಸ್ಟ್ಲಿ ಇರುತ್ತಾ ಅಂತ ಹೇಳ್ಬಿಟ್ಟೆಲ್ಲಾನು. ಸೊ ಬಟ್ ನಾವು 3 years ಬ್ಯಾಕ್ ನಾವು ಒಂದು ಅದು ಪ್ಲಾಂಟ್ ಮಾಡಿದಾಗ ಓಕೆ ನೋಡೋಣ ಅಂತ ಹೇಳ್ಬಿಟ್ಟು ಪ್ಲಾಂಟ್ ಮಾಡ್ತೀವಾಗ ಅದನ್ನ ಇದು ಈ ಸ್ಟೇಜ್ನಲ್ಲಿ ನೋಡಿದಾಗ ನಮ್ಗೆ ತುಂಬ ಖುಷಿ ಆಗುತ್ತೆ ಎಲ್ಲಾನು. ನಾರ್ಮಲ್ ಮ್ಯಾಂಗೋಗೂ ಮಿಯಾಜಾಕಿಗೂ ಏನು ಡಿಫ್ರೆನ್ಸ್? ಅದರಲ್ಲಿ ಜಸ್ಟ್ ಇದು ಪರ್ಪಲ್ ಮ್ಯಾಂಗೋ ಓಪನ್ ಮಾಡಿಬಿಟ್ಟು ನೋಡಿದೆ ಬೆಳಿಗ್ಗೆ ನಾನು. ಅದು ನೋಡಿದೆ ತುಂಬ ಪಲ್ಪ್ ಪ್ಲಸ್ ಫೈಬರ್ ಎರಡೂ ಇದೆ ಅದರಲ್ಲಿ. ಅದರಲ್ಲಿ ಐ ಫೀಲ್ ಒಂಥರ ಎಲ್ಲ ಏನು ಒಂಥರ ಹೈಲಿ ನ್ಯೂಟ್ರಿಷಿಯಸ್ಸು, ತುಂಬ ಮೆಡಿಸಿನಲ್ ವ್ಯಾಲ್ಯೂ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಯ್ತಲ್ಲಾನು. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು. ಇನ್ಫ್ಯಾಕ್ಟ್ ಐ ವಾಸ್ ಇನ್ ಟಚ್ ವಿತ್ ಏನು ನಮ್ಮ ಪ್ರೊಫೆಸರ್ ಒಬ್ಬರು JKVK-ನಲ್ಲಿ ಅವ್ರ ಲ್ಯಾಬ್ ತೊಗೊಂಡು ಹೋಗ್ಬಿಟ್ಟು ಆ್ಯಕ್ಚುಲಿ ಟೆಸ್ಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಪ್ಲಾನ್ ಇದೆ ನನಗೆ. ಅವ್ರು ಇನ್ನೂ ಫೋನ್ ಮಾಡಲಿಲ್ಲ ನನಗೆ. ಮೋಸ್ಟ್ ಆಲ್ರೆಡಿ ಟುಮಾರೋ ಅವ್ರು ಕೇಳಿದ್ರೆ ಒಂದು ಸ್ಯಾಂಪಲ್ ತೊಗೊಂಡೋಗ್ಬಿಟ್ಟು ಐ ಗೆಟ್ ಇಟ್ ಟೆಸ್ಟೆಡ್. ಯಾಕಂದ್ರೆ ಕರ್ನಾಟಕದಲ್ಲೂ ಕೂಡ ಹೆಚ್ಚೆಚ್ಚು ರೈತರು ಇದನ್ನ ಬೆಳೆಸಿದ್ರೆ ಅವರು ಆರ್ಥಿಕವಾಗಿ ಸಬಲರಾಗಬಹುದು. ಹೌದೌದು, ಅದೇ ಪರ್ಪಸ್, ಅದೇ ನಿಟ್ಟಿನಲ್ಲೇ ನಾವು ತೊಗೊಂಬಂದು ವೆರಿ ಐಡಿಯಾ ಆಫ್ ನಾವು ಇವತ್ತು ತಂದಿದ್ದೆಲ್ಲಾನು ಓನ್ಲಿ ಅದಕ್ಕೋಸ್ಕರ. ಎಲ್ಲಾನು ಜನಗಳು ರೈತರಲ್ಲಿ ಬಂದು ನೋಡಲಿ, ಎಲ್ಲಾನು ಲೆಟ್ ದಮ್ ಗೆಟ್ ಇನ್ಸ್ಪೈರ್ಡ್ ಅಂಡ್ ಲೆಟ್ ದಮ್ ಗೋ ಬ್ಯಾಕ್ ಅಂಡ್ ಸ್ಟಾರ್ಟ್ ಥಿಂಕಿಂಗ್ ಅಬೌಟ್ ಗ್ರೋಯಿಂಗ್ ದಿಸ್ ವೆರೈಟಿ ಅಂತ ಹೇಳ್ಬಿಟ್ಟು. ಮಿಯಾಜಾಕಿ ಮರಗಳನ್ನ ಬೆಳೆಸೋದಕ್ಕೂ ನಾರ್ಮಲ್ ಮ್ಯಾಂಗೋ ಮರಗಳನ್ನ ಬೆಳೆಸೋದಕ್ಕೂ ಏನಾದರೂ ಡಿಫ್ರೆನ್ಸ್ ಇದೆಯಾ, ಹೇಗೆ? ಇಲ್ಲ ಮೇಡಮ್, ಏನೂ ಇಲ್ಲ. ಇಟ್ ಜಸ್ಟ್ ನಾನು ಪ್ಲಾಂಟ್ ಮಾಡಿದ್ದೆ, ನಾನು ಸ್ಯಾಪ್ಲಿಂಗು ನಾನು ನೋಡಿ ಎವ್ರಿ 5 months ಹೋಗ್ತಾ ಇರ್ತೀನಿ ನಾನು. ನಾರ್ಮಲ್ ಅಷ್ಟೇ, ನಾರ್ಮಲ್ ಇದು, ಅದಕ್ಕೇನು ಸ್ಪೆಷಲ್ ಕೇರ್ ಏನೂ ಇಲ್ಲ. ಸೊ ರೆಗ್ಯುಲರ್ ಬಂದ್ಬಿಡುತ್ತೆ ಲೈಕ್ ಎನಿ ಅದರ್. ಎಲ್ಲ ಮ್ಯಾಂಗೋ ತಳಿಗಳು ಯಾವ ಅವಧಿಯಲ್ಲಿ ಬರುತ್ತೋ ಅದೇ ತರ ಸೇಮ್ ಬರುತ್ತಾ, ಹೇಗೆ? ಟೈಮ್ ಸೇಮ್ ಸೀಸನ್, ನೋ ಚೇಂಜ್. ಏನ್ ಅನ್ಸ್ತಾ ಇದೆ ರೆಸ್ಪಾನ್ಸ್ ನೋಡಿದ್ರೆ? ಜನ ನೋಡಿದ್ರೆ ಗೊತ್ತಾಗತ್ತೆ ಎಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಏನು ನಿಮ್ಮ ಮೀಡಿಯಾದಿಂದ, ನಿಮ್ಮ ಕಡೆಯಿಂದ ತುಂಬ ಧನ್ಯವಾದಗಳು. ಯಾಕಂತಂದರೆ ಅಟ್ಲೀಸ್ಟು ನಾವು ಒಂಥರ ಎನ್ಕರೇಜ್ಮೆಂಟ್ ಎಲ್ಲಾನು ಬೆಳೆದವ್ರಿಗೂ ಮತ್ತೆ ಬಂದು ನೋಡಿದವ್ರಿಗೂ ಮತ್ತೆ ಅದನ್ನ ದೇ ಗೋ ಬ್ಯಾಕ್ ವಿತ್ ಒಂಥರ ಇದು ಸಮ್ ಮೆಸೇಜ್. ಅದು ಅದು ಆ ಥರ ಒಂದು ನಾವು ಖುಷಿ ಆಗುತ್ತೆ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಜಪಾನ್ನಲ್ಲಿ ಬೆಳೆಯುವಂತಹ ಮಿಯಾಜಾಕಿ ಮ್ಯಾಂಗೋ ಹೇಗಿದೆ. ಸೊ ಜೊತೆಗೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ನಡೀತಾ ಇರುವಂತಹ ಮಾವು ಹಲಸಿನ ಮೇಳಕ್ಕೆ ಹೇಗೆ ಬಂತು ಅಂತ. ಯಾಕಂದ್ರೆ ಆಂಧ್ರ ಪ್ರದೇಶದ ರೈತರೊಬ್ಬರು ತಾವು ಬೆಳೀತಾ ಇದ್ದಾರೆ, ತಮ್ಮ ರಿಲೇಟಿವ್ ಮನೆಗಾಗಿ ಬೆಂಗಳೂರಿಗೆ ತಂದಿದ್ರು. ಆದರೆ ಇಲ್ಲಿ ಮಾವು ಮತ್ತು ಹಲಸಿನ ಮೇಳ ನಡೀತಾ ಇರೋದ್ರಿಂದ ಆ ಒಂದು ಬೆಂಗಳೂರಿನ ರಿಲೇಟಿವ್ ಇಲ್ಲಿಗೆ ತೆಗೆದುಕೊಂಡು ಬಂದಿದ್ದಾರೆ. ಸೊ ಇದು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದೆ. ಜೊತೆಗೆ ವರ್ಲ್ಡ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಮ್ಯಾಂಗೋ ಅನ್ನುವಂತಹ ಹೆಸರು ಕೂಡ ಈ ಒಂದು ಮಿಯಾಜಾಕಿಗೆ ಇದೆ. 1 kgಗೆ ಬರೋಬ್ಬರಿ ಇದರ ಬೆಲೆ 2.5 ಲಕ್ಷ ರೂಪಾಯಿ ಆಗಿದೆ. ವಿಡಿಯೋ ಜರ್ನಲಿಸ್ಟ್ ಶಶಿ ಜೊತೆ ವೀಣಾ ಸಿದ್ದಾಪುರ್, ಕರ್ನಾಟಕ ಟಿವಿ, ಬೆಂಗಳೂರು.